ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ವಿಡಿಯೋ ಮೂಲಕ ದೇವರು ನಿಮ್ಮನ್ನು ಸಂಧಿಸಲು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಈ ಪ್ರಕಾರವಾಗಿ ಹೇಳುತ್ತದೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಇದಾದ ಮೇಲೆ ಯೆಹೂದ್ಯರ ಒಂದು ಜಾತ್ರೆ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನ ಕುರಿಯಾಗ್ಸೆ ಬಾಗಿಲ ಹತ್ತಿರದಲ್ಲಿ ಒಂದು ಕೊಳವೆ ಇದೆ. ಇದಕ್ಕೆ ಪ್ರಿಯ ಮಾತಿನಲ್ಲಿ ಬೆತ್ತಸ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳು ಬಹು ಮಂದಿ ರೋಗಿಗಳು, ಕುಂಟರು, ಕುರುಡರು, ಮೈ ಒಣಗಿದವರು ಬಿದ್ದುಕೊಂಡಿದ್ದರು. ಪ್ರಿಯರೇ, ಈ ವಾಕ್ಯ ಭಾಗವನ್ನು 5ನೇ ಅಧ್ಯಾಯ ಓದುವುದಾದರೆ, ಇಲ್ಲಿ ಕುಂಟರು, ಮೈ ಒಣಗಿದವರು, ತರತರದ ಬೇನಿಲಿರುವರು ಸುಮಾರು ಜನಗಳು ಆ ಮಂಟಪದಲ್ಲಿ ಇದ್ದರು ಅಂತ ಹೇಳ್ತದೆ. ಆದರೆ ಅದೇ ಸ್ಥಳದಲ್ಲಿ 38 ವರ್ಷದಿಂದ ಒಬ್ಬ ಅನಾರೋಗ್ಯದಲ್ಲಿದ್ದ. ಪ್ರಿಯರೇ, ಅಲ್ಲಿ ಜನರು ಯಾಕೆ ಸೇರಿದ್ರು ಅಂದರೆ, ಅಲ್ಲಿ ಒಂದು ಕೊಳವೆ ಇದೆ. ಆ ಕೊಳವೆ ಅವಾಗವಾಗ ದೇವದೂತನು ಬಂದು, ಬೈಬಲ್ ಅಧ್ಯಯನ ಪ್ರಕಾರ ಅವಾಗವಾಗ ಬಂದು ದೇವದೂತನು ಆ ನೀರನ್ನು ಒಂದು ದೇವದೂತನು ಬರುವಾಗ ಆ ನೀರನ್ನು ಅಲ್ಲೊಲ್ಲ ಕಲ್ಲೊಲ್ಲವಾಗ್ತಿತ್ತು. ಮೊದಲು ಆ ನೀರಲ್ಲಿ ಯಾರು ಬೀಳುತ್ತಾರೋ ಅವರಿಗೆ ರೋಗಗಳು ವಾಸಿಯಾಗ್ತಿತ್ತು. ಆದರೆ 38 ವರ್ಷದಿಂದ ಒಬ್ಬನು ಆ ನೀರಲ್ಲಿ ಬೀಳಬೇಕೆನ್ನುವಾಗ ಅವನಿಗಿಂತ ಮೊದಲು ಚೆನ್ನಾಗಿರುವವನು ಬೀಳುತ್ತಿದ್ದ. ಆದರೆ ಯೇಸು ಒಂದು ದಿನ ಸಂದೇಶವನ್ನು ಹೇಳುತ್ತಾನೆ, ನಿನಗೆ ಶುದ್ಧವಾಗಲಿಕ್ಕೆ ಮನಸ್ಸುಂಟು? ಹೌದು ಸ್ವಾಮಿ, ನನಗೆ ಮನಸ್ಸುಂಟು, ನನಗೆ ಶುದ್ಧ ಮಾಡು. ಆಗ ಯೇಸು ಹೇಳುತ್ತಾನೆ, ನಿನ್ನ ಹಾಸಿಗೆನ ಎತ್ತುಕೊಂಡು ನಡೆ. ಇವತ್ತಿನ ಸಮಯ ಪ್ರಿಯರೇ, ನೀವು ಯಾವ ಥರದ ಸಮಸ್ಯೆಯಲ್ಲಿದ್ದರೂ, ಬಲಹೀನತೆಯಲ್ಲಿದ್ದರೂ, ಮನುಷ್ಯರಿಂದ ಆಗದ ಕಾರ್ಯಗಳು ದೇವರು ಮಾಡುತ್ತಾನೆ. ದೇವರಿಗೆ ಆ ಶಕ್ತಿ ಇದೆ. ದೇವರಲ್ಲಿ ಪ್ರಾರ್ಥಿಸಿರಿ ಮತ್ತು ನಿಮ್ಮ ಬದುಕಿನಲ್ಲಿ ಯೇಸುವನ್ನು ಸಂಧಿಸಿರಿ. ಖಂಡಿತ ದೇವರು ನಿಮ್ಮ ಸಹಾಯ ಮಾಡುತ್ತಾನೆ. ಮತ್ತೊಂದು ಸಾರಿ ಈ ವಿಡಿಯೋ ಮೂಲಕ ದೇವರು ನಿಮ್ಮ ಕುಟುಂಬಗಳು, ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡಲಿ ಮತ್ತು ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ಕ್ರೀನಲ್ಲಿ ನಂಬರ್ ಇದೆ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನಿದ್ದರೂ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.